ಭೂಮಿಗೆ ಬಂದ ಭಗವಂತ ಸೀರಿಯಲ್ ನೋಡಿರ್ತೀರ ನೀವು. ಅಂಡ್ ಅದು ಬಿಟ್ಟು ಜೊತೆಗೆ ಸಾಕಷ್ಟು ಸಿನಿಮಾಗಳೆಲ್ಲ ಅಭಿನಯಿಸಿದ್ದಾರೆ. ಎಷ್ಟನೇ ವಯಸ್ಸಿಗೆ ಅಭಿನಯ ಸ್ಟಾರ್ಟ್ ಮಾಡಿದ್ರಿ? ಫಸ್ಟ್ ಮೇಕಪ್ ಅಂತ ಹಾಕೊಂಡಿದ್ದು ಕ್ಯಾಮ್ರಾ ಫೇಸ್ ಮಾಡಿದ್ದು ಕಿರಿಕೀರ್ತಿ ಅಂಕಲ್ ಅವರ ಮೂವಿ ಸಿಲಿಂಡರ್. ಕಿರಿಕೀರ್ತಿ ಅವ್ರ ಅಂಕಲ್ ಸಿಲಿಂಡರ್ ಸತೀಶ. ಹಾ, ಓಕೆ. ವೆಬ್ ಸೀರೀಸ್ ಎಲ್ಲ ಮಾಡಿದೆ ನಾನು. ಕ್ರೀಮ್ ಬಿಸ್ಕೆಟ್ ಎಂಟರ್ಟೈನ್ಮೆಂಟ್ಸ್ ಅಂತ ಅವಿ ಅಣ್ಣ ತೇಜಕ ಸುಂದರ ಅವಿನಾಶ್. ಹಾ ಹೌದು, ಅವ್ರ ಜೊತೆ ವೆಬ್ ಸೀರೀಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಆಕ್ಟಿಂಗ್ ಹಂಗೆ ಕಲ್ತ್ಕೊಂಡು ನೆಕ್ಸ್ಟ್ ಡೆಬ್ಯೂ ಮೂವಿ ರಿಲೀಸ್ ಆಗಿದ್ದು ಭರಾಟೆ. ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ಆಸೆ ಇತ್ತಾ? ಹಾ ಹೌದು ಇತ್ತು. ಹಿಂಗೆ? ಯಾಕೆ? ನನಗೆ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ ನನಗೆ. ಅಯ್ಯೋ. ಅವ್ರ ಮೂವೀಸ್ ಅಲ್ಲಿ ಟಿವಿಯಲ್ಲಿ ಅವ್ರನ್ನ ನೋಡಿದಾಗಲೆಲ್ಲ ನಾನು ಆ ತರ ಟಿವಿಲಿ ಬರ್ಬೇಕಲ್ಲ ನನ್ಗೂ. ಯುವರತ್ನ ಮೂವಿ. ಓಕೆ, ಯುವರತ್ನದಲ್ಲೂ ಮಾಡಿದ್ದೀರಾ? ಅಪ್ಪು ಸರ್ ಜೊತೆ ಫಸ್ಟ್ ಟೈಮ್? ಫಸ್ಟ್ ಟೈಮ್. ಅವ್ರು ಲಾಸ್ಟ್ ಮೀಟ್ ಮಾಡಿದಾಗ ಅವ್ರು ನನಗೆ ಹೇಳಿದ್ವಿ, ನೆಕ್ಸ್ಟ್ 10th ನೀನು ರಿಸಲ್ಟ್ಸ್ ಬರತ್ತೆ, ನೋಡ್ತೀನಿ ನಾನು ಎಷ್ಟು ಬರತ್ತೆ ನಿನಗೆ ಅಂತ, ಚೆನ್ನಾಗಿ ಓದು ಅಂತ ಹೇಳಿದ್ರು. ಪರ್ಸೆಂಟೇಜ್ ಹೆಂಗೆ ಬರಲಿ, ನಾನು ಫಸ್ಟ್ ಹೋಗಿ ಅವ್ರಿಗೆ ಸ್ವೀಟ್ಸ್ ಕೊಟ್ಬಿಟ್ಟು ಅವ್ರ ಬ್ಲೆಸ್ಸಿಂಗ್ಸ್ ತಗೋಬೇಕು ಅಂತ. ಅವರು ಇವಾಗ ಇಲ್ಲ, ಏನು ಮಾಡಿ ಸಾಗರದ ಅಲೆಗೂದಣಿ. ಫ್ಯಾಮಿಲಿಲೂ ಅಷ್ಟೇ, ನಮ್ಮ ಪಪ್ಪಂಗೆ ರಾಜ್ಕುಮಾರ್ ಸರ್ ಅಂದರೆ ತುಂಬ ಇಷ್ಟ, ನನಗೆ ಅಪ್ಪು ಸರ್ ಅಂದರೆ ತುಂಬ ಇಷ್ಟ, ನನ್ನ ತಮ್ಮಗೆ ಶಿವಣ್ಣ ಸರ್ ಅಂದರೆ ತುಂಬ ಇಷ್ಟ. ಸೊ ರಾಜ್ಕುಮಾರ್ ಫ್ಯಾಮಿಲಿ ಫ್ಯಾನ್ಸ್ ನಾವು ಅಂತ ಹೇಳ್ಬೋದು. ನಮಸ್ಕಾರ ಸ್ನೇಹಿತರೆ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್ ಕುಮಾರ್. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಅಭಿನಯ ಮಾಡಬೇಕು, ಪರದೆ ಮೇಲೆ ಕಾಣಿಸ್ಕೊಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಆಸೆ, ಒಂದು ಕನಸು. ಅದರಲ್ಲೂ ಇತ್ತೀಚೆಗೆ ಚಿಕ್ಕ ಪುಟ್ಟ ಮಕ್ಕಳಿಗೂ ಕೂಡ ಟಿ ವಿಗಳನ್ನ ನೋಡಿದಾಗ ಅಥವಾ ಒಂದು ಸಿನಿಮಾಗಳನ್ನ ನೋಡಿದಾಗ ನಾನು ಅಭಿನಯಿಸಬೇಕು ಅನ್ನೋ ಒಂದು ಆಸೆ ಹುಚ್ಚು ಜಾಸ್ತಿ ಆಗ್ತಾ ಇದೆ. ಬಟ್ ಆದರೆ ಎಷ್ಟೋ ಜನಕ್ಕೆ ಆಸೆ ಅವಕಾಶವಾಗಿ ಬದಲಾಗಲ್ಲ. ಅಪ್ಪಿತಪ್ಪಿ ಬದಲಾದರೆ ಎಷ್ಟೋ ಜನ ಚಿಕ್ಕ ಮಕ್ಕಳು, ಸ್ಕೂಲಲ್ಲಿರೋ ಮಕ್ಕಳೆಲ್ಲ ಬಿಡುವಿದ್ದಾಗ ಹೋಗಿ ಅಲ್ಲಿ ಇಲ್ಲಿ ಸಿನಿಮಾಗಳು ಸೀರಿಯಲ್ ಮಾಡ್ತಾ ಇರ್ತಾರೆ. ಬಟ್ ಆ ಅವಕಾಶ ಜಾಸ್ತಿ ಆಗ್ತಾ ಬಂದಾಗ ಎಲ್ಲೋ ಒಂದು ಕಡೆ ಎಜುಕೇಷನ್ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಿ ಸಿನಿಮಾನೇ ಆವರಿಸ್ಕೊಂಡ್ಬಿಡ್ತಾರೆ. ಎಷ್ಟೋ ಜನ ಸಿನಿಮಾ ಅನ್ನೋ ಒಂದು ಹುಚ್ಚಿಗೆ ಬಿದ್ದು, ನಟನೆ ಅನ್ನೋ ಒಂದು ಹುಚ್ಚಿಗೆ ಬಿದ್ದುಬಿಟ್ಟು ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಿದವರಿದ್ದಾರೆ, ಅಥವಾ ಎಜುಕೇಷನ್ನ ಬಿಟ್ಟು ಅದನ್ನೇ ಕರಿಯರ್ ಆಗಿ ತೊಗೊಂಡವರಿದ್ದಾರೆ, ಕಷ್ಟಪಡ್ತಾ ಇರೋರಿದ್ದಾರೆ. ಬಟ್ ಆದರೆ ಏನೇ ಮಾಡಿದ್ರು ಕೂಡ ಲೈಫಲ್ಲಿ ಎಜುಕೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲೊಂದು ಪುಟ್ಟ ಹುಡುಗಿ, ನೀವು ನೋಡಿರ್ತೀರ ಸೀರಿಯಲಲ್ಲಿ, ಸಿನಿಮಾಗಳಲ್ಲಿ ನೋಡಿರ್ತೀರ, ಸೀರಿಯಲ್ ಮಾಡ್ತಾ ಓದ್ಕೊಂಡು ಇತ್ತೀಚೆಗೆ SLCಲಿ 95% ತೆಗೆದ್ಬಿಟ್ಟು ಪಾಸಾಗಿದ್ದಾರೆ. ಅಂಕಿತಾ ಜೈರಾಮ್ ನೋಡಿ, ಪುಟ್ಟ ಹುಡುಗಿ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ಓ ಸೂಪರ್ ಆಗಿದ್ದೀನಿ. 95% ತೆಗೆದ್ರಂತಲ್ಲ, ಹೆಂಗೆ? ನಮ್ಮ ಹುಡುಗರೆಲ್ಲ 3 ಜನ ಪಾಸ್ ಆಗ್ತಾರೆ ಆ ಸ್ಕೋರಲ್ಲಿ. ಹಾಗೆ ಎಕ್ಸಾಮ್ಸ್ ಇದ್ದಾಗ ಶೂಟು ಇದು ಎರಡು ಮ್ಯಾನೇಜ್ ಮಾಡಿಕೊಂಡು ಭೂಮಿಗೆ ಬಂದ ಭಗವಂತ ಸೀರಿಯಲ್ ನೋಡಿರ್ತೀರ ನೀವು. ಅಂಡ್ ಅದು ಬಿಟ್ಟು ಜೊತೆಗೆ ಸಾಕಷ್ಟು ಸಿನಿಮಾಗಳೆಲ್ಲ ಅಭಿನಯಿಸಿದ್ದಾರೆ. ಎಷ್ಟನೇ ವಯಸ್ಸಿಗೆ ಅಭಿನಯ ಸ್ಟಾರ್ಟ್ ಮಾಡಿದ್ರಿ? ನನಗೊಂದು 8-9 ಇಯರ್ಸ್ ಇದ್ದಾಗ. 8-9 ಇಯರ್ಸ್. ಹಿಂಗೆ ಬಂತು ಅವಕಾಶ? ಫಸ್ಟ್ ನಾನು ಮೇಕಪ್ ಅಂತ ಹಾಕೊಂಡಿದ್ದು ಕ್ಯಾಮ್ರಾ ಫೇಸ್ ಮಾಡಿದ್ದು ಕಿರಿಕೀರ್ತಿ ಅಂಕಲ್ ಅವರ ಮೂವಿ ಸಿಲಿಂಡರ್. ಕಿರಿಕೀರ್ತಿ ಅವ್ರ ಅಂಕಲ್ ಸಿಲಿಂಡರ್ ಸತೀಶ. ಹಾ, ಆಗ ಆಕ್ಟಿಂಗ್ ಅಂದ್ರೆ ಅಷ್ಟು ಏನೂ ಗೊತ್ತಿರಲಿಲ್ಲ. ಆ ಟೈಮಲ್ಲಿ ಫಸ್ಟ್ ಆಪರ್ಚುನಿಟಿ ಅಂತ ಕೊಟ್ಟಿದ್ದು ಕಿರಿಕೀರ್ತಿ ಅಂಕಲ್. ಅವ್ರ ಮೂವಿಯಲ್ಲಿ ಫಸ್ಟ್ ಮಾಡಿದ್ದು. ಅದಾದ್ಮೇಲೆ ವೆಬ್ ಸೀರೀಸ್ ಎಲ್ಲ ಮಾಡಿದೆ ನಾನು. ಕ್ರೀಮ್ ಬಿಸ್ಕೆಟ್ ಎಂಟರ್ಟೈನ್ಮೆಂಟ್ಸ್ ಅಂತ ಅವಿ ಅಣ್ಣ ತೇಜಕ ಸುಂದರ ಅವಿನಾಶ್. ಹಾ ಹೌದು, ಅವ್ರ ಜೊತೆ ವೆಬ್ ಸೀರೀಸ್ ಮಾಡ್ತಾ ಸ್ವಲ್ಪ ಆಕ್ಟಿಂಗ್ ಹಂಗೆ ಕಲ್ತ್ಕೊಂಡು ನೆಕ್ಸ್ಟ್ ಡೆಬ್ಯೂ ಮೂವಿ ರಿಲೀಸ್ ಆಗಿದ್ದು ಭರಾಟೆ, ಶ್ರೀಮುರಳಿ ಸರ್ ಜೊತೆ. ನಿಮ್ಗೆ ಫಸ್ಟು ಈಗ ಕೀರ್ತಿಯವ್ರ ಅವಕಾಶ ಕೊಡ್ತಾರೆ, ಅದಕ್ಕಿಂತ ಮುಂಚೆ 8-9 ವಯಸ್ಸಲ್ಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಇತ್ತಾ? ಹಾ ಹೌದು ಇತ್ತು. ನನಗೆ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ ನನಗೆ. ಅವ್ರ ಮೂವೀಸ್ ಅಲ್ಲಿ ಟಿವಿಯಲ್ಲಿ ಅವ್ರನ್ನ ನೋಡಿದಾಗಲೆಲ್ಲ ನಾನು ಆ ಥರ ಟಿವಿಲಿ ಬರ್ಬೇಕಲ್ಲ, ನನಗೂ ಆ ಥರ ಇದೆ. ನನ್ನ ಪಪ್ಪಂಗೆ ಅವಾಗ ಹೇಳ್ತಾ ಇದ್ದೆ, ನಾನು ಹಂಗೆ ಬರಬೇಕು ಟಿವಿಯಲ್ಲಿ ಅಂತ. ಸೊ ಅವರೇ ನನಗೆ ಇನ್ಸ್ಪಿರೇಷನ್, ಮೂವೀಸಲ್ಲಿ ಮಾಡಬೇಕು, ಟಿವಿಲಿ ಕಾಣಿಸ್ಕೋಬೇಕು ಅಂತ. ಅಪ್ಪು ಸರ್. ಮನೇಲಿ ಅಪ್ಪ ಅಮ್ಮ ಏನು ಮಾಡ್ತಾರೆ? ಅಮ್ಮ ಹೌಸ್ ವೈಫು, ಅಪ್ಪ ಟ್ರಾವೆಲ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ. ಏನಾಗಿ? ಅಪ್ಪ ಸೂಪರ್ವೈಸರ್. ವೆರಿ ನೈಸ್.
ಸೊ ಅಪ್ಪಂಗೆ ಏನಾದ್ರು ಇತ್ತಂತ ಚಿಕ್ಕ ವಯಸ್ಸಲ್ಲಿ ಸಿನಿಮಾ ಮಾಡ್ಬೇಕು ಆ ಥರ ಏನಾದ್ರು? ಹೌದಾ? ಅಪ್ಪಂಗ್ ಆಕ್ಚುಲಿ ನನ್ನ ಆಸೆ ಏನಿದೆ ನನ್ಗಿಂತ ಹೆಚ್ಚಾಗಿ ನಮ್ಮ ಪಪ್ಪಂಗೆ ಆಕ್ಚುಲಿ ಅದೇ ಆಗದೆ ಯಾವಾಗಲೂ ಅಪ್ಪಂದ್ರಿಗೆ ಒಂದು ಆಸೆ ಇರುತ್ತೆ, ಅದು ನೆರವೇರದೇ ಇದ್ದಾಗ ಮಕ್ಳ ಕೈಲಿ ಮಗಳ ಕೈಲಿ ಅದನ್ನ ತಲೆಗೆ ತುಂಬಿ ಹಂಗೆ ಮಾಡಿ ಮಕ್ಳುಗಳ ಸಕ್ಸಸ್ನ ಎಂಜಾಯ್ ಮಾಡ್ತಾರೆ ಅಪ್ಪಂದ್ರು. ಅಪ್ಪ ಟ್ರೈ ಮಾಡಿದ್ರಂತ ಸಿನಿಮಾಗಳಿಗೆ ಹೋಗಿ ಆ್ಯಕ್ಟ್ ಮಾಡೋಕ್ಕೆ ಅಲ್ಲಿ ಇಲ್ಲಿ? ಅಪ್ಪ ಟ್ರೈ ಮಾಡಿರಲಿಲ್ಲ, ಬಟ್ ಅವ್ರು ಅವಾಗ ಫೋಟೋಗ್ರಾಫರ್ ಆಗಿದ್ರು. ಆಗಿನ ಮೂವೀಸ್ ಅಲ್ಲೆಲ್ಲ ಅವ್ರಿಗೆ ತುಂಬಾ ಆಸೆ, ಫೋಟೋಗ್ರಫಿ ತುಂಬಾ ಇಷ್ಟ ಅವ್ರಿಗೆ. ಫೋಟೋಗ್ರಫಿ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ನಾನ್ ಬಂದ್ಮೇಲೆ ಅವ್ರಿಗೆ ಮತ್ತೆ ಆ ಫೋಟೋಸ್ ಏನಿದೆ ನನ್ನ ಫೋಟೋಸ್ನೆಲ್ಲ ತಗೊಳಕ್ ಶುರು ಮಾಡಿದ್ರು. ನನ್ನ ಫೋಟೋಗ್ರಫಿ ಅವ್ರದ್ದು ಬೇರೆಯವ್ರದ್ದೆಲ್ಲ ಏನ್ ತೆಗಿತಿದ್ರು ಕಂಪ್ಲೀಟ್ ಆಗಿ ಅದನ್ನ ಚೇಂಜ್ ಮಾಡ್ಬಿಟ್ಟು ನಂದೇ ಎಲ್ಲ ಕ್ಯಾಂಡಿಡ್ ಫೋಟೋಸ್ ಆಗಿರ್ಬೋದು ಏನಾಗಿರ್ಬೋದು ಅಪ್ಪನೇ ಫೋಟೋ ಶೂಟ್ ಮಾಡ್ತಿದ್ದು. ಸೊ ಆಮೇಲೆ ನನ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಅಪ್ಪಂಗೆ ಗೊತ್ತಾಯ್ತಲ್ಲ, ಸೊ ಅಪ್ಪ ಅವರು ಕೂಡ ಟ್ರೈ ಮಾಡಕ್ ಶುರು ಮಾಡಿದ್ರು ಮೂವೀಸ್ ಅಲ್ಲಿ, ಮಾಡ್ಸೋಣ ನನ್ನ ಮಗಳ ಕೈಲಿ ಆಗತ್ತೆ ಅಂತ. ಅಮ್ಮ ಏನಂತಿದ್ರು? ಅಮ್ಮ ಏನಿಲ್ಲ, ನೀನ್ ಏನ್ ಬೇಕಾದ್ರೂ ಮಾಡ್ಕೋ, ಏನ್ ಬೇಕಾದ್ರೂ ಅಪ್ಪಂಗೆ ಬಿಟ್ಬಿಟ್ಟಿದ್ರು. ಅಮ್ಮಂಗೂ ಇಷ್ಟ ನನ್ನ ಮೂವೀಸ್ ಎಲ್ಲ ಮಾಡಕ್ಕೆ. ಅಮ್ಮ ಎಜುಕೇಶನ್ ವೈಸ್ ಕೂಡ ಅವರು ಎರಡರಲ್ಲೂ ಗಮನ ಇರಬೇಕು ಅಂತ ಅವರು ನನಗೆ ನೀಟಾಗಿ ಗೈಡ್ ಮಾಡಿ ಅವ್ರಿಗೂ ಖುಷಿ ಇತ್ತು ನಾನು ಆಕ್ಟಿಂಗ್ ಮಾಡೋದೆಲ್ಲ. 9ನೇ ವಯಸ್ಸಲ್ಲಿ ಫಸ್ಟ್ ಸಿನಿಮಾ ಅಂತ ಒಂದು ಅವಕಾಶ ಸಿಕ್ಕಿದಾಗ, ಫಸ್ಟ್ ಸಿನಿಮಾ ಹೌದು ಸಿನಿಮಾ ಅಂತ ಸಿಕ್ಕಿದಾಗ ಎಷ್ಟನೇ ಕ್ಲಾಸ್ ಓದ್ತಾ ಇದ್ರಿ? ನಾನು 4th ಅನ್ಸುತ್ತೆ, 4th ಸ್ಟ್ಯಾಂಡರ್ಡ್. ಒಂದು ಖುಷಿ ಸ್ಕೂಲಿರೋ ಫ್ರೆಂಡ್ಸ್ ಹತ್ರ ಎಲ್ಲ ನಾನು ಸಿನಿಮಾಕ್ಕೆ ಹೋಗ್ತಾ ಇದ್ದೀನಿ, ಸಿನಿಮಾ ಮಾಡ್ತಾ ಇದೀನಿ ಅಂತ ಹೇಳ್ಕೊಳ್ಳೋದು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅದು? ಅವಾಗ ಚಿಕ್ಕ ಹುಡುಗಿ ಅಲ್ವಾ, ಅವಾಗ ಎಲ್ರಿಗೂ ಹೇಳ್ಕೊಂಡ್ಬಿಟ್ಟಿದೆ. ಇವಾಗೇನು ದೊಡ್ಡವ್ರ? ಇವಾಗಲೂ ಚಿಕ್ಕ ಹುಡುಗಿ. ಅವಾಗ ಇನ್ನ ಚಿಕ್ಕ ಹುಡುಗಿ ಅಲ್ವಾ, ಅವಾಗ ಎಲ್ರಿಗೂ ಏನ್ ಗೊತ್ತಾ, ನಾನು ಟಿವಿಲೆಲ್ಲ ಬರ್ತೀನಿ ನೋಡ್ತಾ ಇರು, ನಾನು ಇವಾಗ ಸೆಲೆಬ್ರಿಟಿ ಆಗ್ತೀನಿ ಗೊತ್ತಾ ಅಂತ ಟೀಚರ್ಸ್ಗೆ ಎಲ್ರಿಗೂ ಹೇಳ್ಕೊಂಡ್ಬಿಡ್ತಿದ್ದೆ ನಾನು. ಅಷ್ಟು ಖುಷಿ ಇತ್ತು ನನಗೆ. ಫಸ್ಟ್ ಟೈಮ್ ಮೇಕಪ್ ಎಲ್ಲ, ಮತ್ತೆ ಮೇಕಪ್ ಎಲ್ಲ ನಾನು ಮಾಡಿಸ್ಕೊಂಡಿರ್ತೀನಿ, ಅದು ತುಂಬಾ ಚಿಕ್ಕ ಏಜ್ ಅಲ್ಲ, ಅಲ್ಲಿ ಮೇಕಪ್ ಎಲ್ಲ ಹೊಡ್ಬೇಕಾದ್ರೆ ನಂಗೆ ದೊಡ್ಡ ಫುಲ್ ಖುಷಿ ಆಗೋಗಿತ್ತು. ಮತ್ತೆ ಆ ಕ್ಯಾಮ್ರಾ ಫೇಸ್ ಮಾಡ್ಬೇಕಾದ್ರೆ ಎಲ್ಲ ಫಸ್ಟ್ ಟೈಮ್ ತುಂಬಾ ನರ್ವಸ್ ಆಗಿತ್ತು ನನಗೆ ಮಾತ್ರ. ಅಂದ್ರೆ ಎಲ್ರೂ ಇದ್ರಲ್ಲ, ಅಷ್ಟೊಂದು ಜನ ಆಕ್ಟಿಂಗ್ ಮಾಡಬೇಕು ಅಂತ ಅವಾಗ ನರ್ವಸ್ ಆಯ್ತು. ಬರ್ತಾ ಬರ್ತಾ ಅಭ್ಯಾಸ ಆಯ್ತು. ಆ ಟೈಮಲ್ಲಿ ಸ್ಕೂಲಲ್ಲಿ ಎಲ್ಲಾ ಕಡೆ ಹೇಳ್ಕೊಂಡ್ಬಂದ್ಬಿಟ್ಟಿದೆ ನಾನು ಮೂವಿಲ್ ಮಾಡ್ತಾ ಇದೀನಿ ಗೊತ್ತಾ, ಹಂಗೆ ಹಿಂಗೆ ನಾನು ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ಕೋತೀನಿ ಅಂತೆಲ್ಲ. ಆಕ್ಟಿಂಗ್ ಮಾಡೋದು ಅಂತ ಅಂದ್ರೆ ಹೇಗೆ, ಏನು ಎಲ್ಲಾದ್ರೂ ಕ್ಲಾಸಸ್ ಹೋಗಿ ತಿಳ್ಕೊಂಡಿದ್ದು ಏನೂ ಇಲ್ಲ? ಏನೂ ಇಲ್ಲ, ಬರೀ ನೋಡಿ ನಾನು ಆಕ್ಟ್ ಮಾಡಬೇಕು ಅಂತ ಅಷ್ಟೇ. ಅವಕಾಶ ಸಿಕ್ತು, ಆಕ್ಟಿಂಗ್ ಮಾಡ್ತೀರಾ. ಬಟ್ ಎಲ್ಲೋ ಒಂದು ಕಡೆ ಓಕೆ ಈ ಸಿನಿಮಾ ಮಾಡದೆ ಮುಗೀತು, ಇನ್ನೇನು ಬಂದ್ಬಿಡುತ್ತೆ ಅಂತ ಫ್ರೆಂಡ್ಸ್ ಹತ್ರ, ಫ್ಯಾಮಿಲಿ, ಕಸಿನ್ಸು ಎಲ್ಲ ಹೇಳಿರ್ತೀರ. ಬಟ್ ಫಸ್ಟ್ ಸಿನಿಮಾ ರಿಲೀಸ್ ಆಗಿಲ್ಲ ಅನ್ಕೊಂತೀನಿ, ಫಸ್ಟ್ 2 ಸಿನಿಮಾಗಳಲ್ವಾ? ಹೆಂಗಿತ್ತು ಡಿಸಪಾಯಿಂಟ್? ಅದು ಸ್ವಲ್ಪ ಬೇಜಾರು. ಅಂದ್ರೆ ಚೆನ್ನಾಗಿ ಮಾಡಿದ್ದೆ ಅದರಲ್ಲಿ, ಬಟ್ ರಿಲೀಸ್ ಆಗ್ಲಿಲ್ಲ. ಆದ್ರೂ ನನಗೆ ಖುಷಿ ಏನಂದ್ರೆ ಎಲ್ಲಿ ಹೇಳ್ತಿದ್ದಲ್ಲ ಇನ್ನ ಬಂದಿಲ್ವಾ ಮೂವಿ ಅಂತೆಲ್ಲ ಕೇಳಿದ್ರು. ಇಲ್ಲ ಬರತ್ತೆ ಅಂತ ಹೇಳ್ಕೊಂಡ್ ಬರ್ತಿದ್ದೆ. ಆಮೇಲೆ ಇನ್ನೊಂದು ಮೂವಿ ಮಾಡಿದ್ನಲ್ಲ, ಸೊ ಭರಾಟೆ ನೆಕ್ಸ್ಟ್ ರಿಲೀಸ್ ಆಯ್ತು. ಚೇತನ್ ಡೈರೆಕ್ಟ್ರು, ಶ್ರೀಮುರಳಿ ಅವ್ರ ಆಕ್ಟಿಂಗ್. ಹೌದು, ಚೇತನ್ ಸರ್ ಅವರು ಆಪರ್ಚುನಿಟಿ ಕೊಟ್ರು, ಅವ್ರದ್ದು ರಿಲೀಸ್ ಆಯ್ತು. ಆಮೇಲೆ ಹಂಗೆ ಆ ಮೂವಿ ರಿಲೀಸ್ ಆದ್ಮೇಲೆ ಒಂದಷ್ಟು ಮೂವೀಸ್ಗಳು ಬಂತು. ಬಟ್ ಈ ಡಿಸಪಾಯಿಂಟ್ಮೆಂಟ್ ಗಿಂತ ನನಗೆ ಜಾಸ್ತಿ ಡಿಸಪಾಯಿಂಟ್ ಆಗಿದ್ದು ಯುವರತ್ನ ಮೂವಿ. ಓಕೆ, ಯುವರತ್ನದಲ್ಲೂ ಮಾಡಿದ್ದೀರಾ ಸರ್ ಜೊತೆ? ಫಸ್ಟ್ ಟೈಮ್. ಆ ಮೂವಿಯಲ್ಲಿ ನಾನು ಅನ್ಕೊಂಡಿರಲಿಲ್ಲ ಮೂವಿಲಿ ಮಾಡ್ತೀನಿ ಅಂತ. ನನ್ನ ರೋಲ್ ನನಗೆ ತುಂಬಾ ಇಷ್ಟ ಆಗೋಗಿತ್ತು. ಅಂದ್ರೆ ಅಪ್ಪು ಸರ್ ಜೊತೆನೆ ಕಾಂಬಿನೇಷನ್ ಇದ್ದಿದ್ದು. ಒಂದು 3-4 ಸೀನ್ ಆಗಿತ್ತು. ಅಪ್ಪು ಸರ್ ಅವ್ರು ತುಂಬಾ ಸಲ ಮೀಟ್ ಆಗಿದ್ದೀನಿ ನಾನು ಅವ್ರನ್ನ, ಬಟ್ ಆರ್ಟಿಸ್ಟ್ ಆಗಿ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಟೈಮು. ಅವ್ರು ಹೇಳಿದ್ರು ನನಗೆ, ಪರವಾಗಿಲ್ಲ ಆಕ್ಟಿಂಗು ಚೆನ್ನಾಗೇ ಮಾಡ್ತೀಯ, ಆಯ್ತು ಓದೋದು ಬಿಡ್ಬೇಡ, ಇದೇನಾದ್ರೂ ಇರಲಿ, ಇದು ಸೈಡ್ ಅಷ್ಟೇ, ಆಕ್ಟಿಂಗ್ ಚೆನ್ನಾಗಿದೆ ಆದ್ರೆ ಚೆನ್ನಾಗಿ ಓದು ನೀನು ಅಂತ ಅವತ್ತೆಲ್ಲ ಹೇಳಿ ಆಕ್ಟಿಂಗ್ ಚೆನ್ನಾಗಿ ಮಾಡ್ತೀಯ ಅಂತೆಲ್ಲ ಹೇಳಿದ್ರು. ತುಂಬಾ ಖುಷಿ ಪಡ್ತಿದ್ರು. ಅಂದ್ರೆ ನನಗೆ ಫಸ್ಟ್ ರಿಸಲ್ಟ್ಸ್ ಎಲ್ಲ ಬಂದಿದ ತಕ್ಷಣ ನನಗೆ ನೆನಪಾಗಿದೆ. ಅವ್ರು ಯಾವಾಗ್ಲೂ ನನಗೆ ಹೇಳ್ತಿದ್ದಿದ್ದು ಒಂದೇ, ಇನ್ನೇನು ನೆಕ್ಸ್ಟ್ ಅವ್ರು ಲಾಸ್ಟ್ ಮೀಟ್ ಮಾಡಿದಾಗ ಅವ್ರು ನನಗೆ ಹೇಳಿದ್ರು, ನೆಕ್ಸ್ಟ್ 10th ನೀನು ರಿಸಲ್ಟ್ಸ್ ಬರುತ್ತೆ, ನೋಡ್ತೀನಿ ನಾನು ಎಷ್ಟು ಬರತ್ತೆ ನಿನಗೆ ಅಂತ, ಚೆನ್ನಾಗಿ ಓದು ಅಂತ ಹೇಳಿದ್ರು. ನಾನು ಅವಾಗ ಅಂದ್ಕೊಂಡೆ ನನಗೆ ರಿಸಲ್ಟ್ಸ್ ಬಂದ ತಕ್ಷಣ ನನಗೆ ಎಷ್ಟೇ ಬಂದರೂ ನನಗೆ ಗೊತ್ತಿಲ್ಲ, ಪರ್ಸೆಂಟೇಜ್ ಹೆಂಗೆ ಬರಲಿ, ನಾನು ಫಸ್ಟ್ ಹೋಗಿ ಅವ್ರಿಗೆ ಸ್ವೀಟ್ಸ್ ಕೊಟ್ಬಿಟ್ಟು ಅವ್ರ ಬ್ಲೆಸ್ಸಿಂಗ್ಸ್ ತೊಗೋಬೇಕು ಅಂತ. ಅವರು ಇವಾಗ ಇಲ್ಲ, ಏನು ಮಾಡೋಕ್ಕಾಗಲ್ಲ, ಬಟ್ ಅವ್ರ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಇರತ್ತೆ ಅಂತ. ಅವ್ರನ್ನ ಫಸ್ಟ್ ಭೇಟಿ ಮಾಡಿದಾಗ ಏನಿತ್ತು ಮೆಮೊರಿ? ಅವ್ರನ್ನ ಫಸ್ಟ್ ನಾನು ಮೀಟ್ ಮಾಡಿದ್ದು ಶಿವಣ್ಣ ಅಂಕಲ್ ಅವರ ಮಗಳು ಮದುವೆಯಲ್ಲಿ. ಆವಾಗ ನನಗೆ ಒಂದು 6-7 ಇಯರ್ಸ್ ಇರಬೇಕೇನೋ. ತುಂಬ ಪುಟ್ಟ ಹುಡುಗಿ. ನನಗೆ ಮಮ್ಮಿ ಸೀರೆ ಹಾಕಿದ್ರು, ಸೀರೆ ಉಡ್ಸಿದ್ರು ಅವಾಗ ಅವ್ರ ಮದುವೆಯಲ್ಲಿ. ಅಯ್ಯೋ ಇಷ್ಟು ಚಿಕ್ಕ ಹುಡುಗಿ ಸೀರೆ ಉಡ್ಕೊಂಬಂದಿದ್ಯಾ ನೀನು, ಬಾ ಇಲ್ಲಿ ಅಂತ ಅವರೇ ಕರೆದು ಫೋಟೋ ತೆಗ್ಸಿ ನನಗೊಂದು ಮುದ್ದು ಕೊಟ್ಟು ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು. ಅಲ್ಲಿಂದ ನೆಕ್ಸ್ಟು ಎಲ್ಲೇ ಮೂವಿ ಶೂಟ್ ಆಗಲಿ, ಎಲ್ಲೇ ಅವ್ರು ಇಲ್ಲಿ ಶೂಟಿಂಗ್ ನಡೀತಾ ಇದೆ ಅವ್ರ ಮೂವಿದು ಅಂತ ಗೊತ್ತಾಗಲಿ, ಪಪ್ಪ ನನ್ನ ಕರ್ಕೊಂಡು ಹೋಗ್ಬಿಡ್ತಿತ್ತು. ಇಲ್ಲ ನಾನೇ ಕೇಳ್ತಿದ್ದೆ, ಇವತ್ತು ಮೀಟ್, ಈ ತಿಂಗಳು ನಾನು ಮೀಟೇ ಮಾಡಿಲ್ಲ, ಹೋಗೋಣ ಮೀಟ್ ಮಾಡೋಣ, ಆ ಥರ ಆಗ್ಬಿಟ್ಟಿದ್ದು ನನಗೆ. ತಿಂಗಳ ಮೀಟ್ ಮಾಡಬೇಕು. ಎವ್ರಿ ಮಂತ್ ಅವ್ರದ್ದು ಮಂತ್ಲಿ ಅವ್ರನ್ನ ನೋಡಬೇಕು, ಮಾತಾಡಿಸ್ಬೇಕು, ಅದು
ಅದೊಂಥರ ನನ್ಗೆ ಹಂಗೆ ಅನ್ಸ್ಬಿಟ್ಟಿತ್ತು. ಈ ಸಲ ನಾವು ನೋಡಿಲ್ಲ, ಹೋಗಿ ನೋಡಬೇಕು, ಹೋಗೋಣ ವಿಚಾರಿಸು ಪಪ್ಪ ಅಂತ ಪಪ್ಪಂಗೆ ಯಾವಾಗಲೂ ಹೇಳ್ತಿದ್ದೆ ನಾನು. ಪಪ್ಪಂಗೆ ಎಲ್ಲರೂ ಇಲ್ಲಿ ಹಂಗಿದ್ದಾರೆ ಅಂತ ಗೊತ್ತಾದರೆ ನನಗೆ ಕರ್ಕೊಂಡು ಹೋಗ್ತಿತ್ತು ಸೆಟ್ ಹತ್ರ ಎಲ್ಲ. ಅಲ್ಲೂ ಮಾತಾಡ್ಸ್ಕೊಂಡಿದ್ವಿ. ಆಮೇಲೆ ನೆಕ್ಸ್ಟ್ ಏನು ಮಾತಾಡ್ತಿದ್ರಿ ಹೋಗಿ ಅಪ್ಪು ಸರ್ ಹತ್ರ? ಅವ್ರು ಕೂರ್ಸ್ಕೊಂಡು ಮಾತಾಡ್ತಾ ಇದ್ರು, ಎಜುಕೇಶನ್ ಬಗ್ಗೆ ಮಾತಾಡ್ತಾ ಇದ್ರು, ಹಾಗೆ ಕೀಟ್ಲೆ ಮಾಡ್ತಿದ್ರು. ತುಂಬ ಮೆಮೊರೀಸ್ ಇದೆ ಅವ್ರ ಹತ್ರ. ಅಪ್ಪನ ಬಗ್ಗೆ ಅಮ್ಮನ ಬಗ್ಗೆ ಎಲ್ಲ ಕೇಳ್ತಾ ಇದ್ರು. ನನ್ನ ಇಂಟ್ರೆಸ್ಟ್ಗಳೇನು, ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಂಡಿದ್ದೆ ಅದೆಲ್ಲ ಮಾತಾಡ್ತಿದ್ರು. ಆಲ್ಮೋಸ್ಟ್ ನನ್ನ 3 ವರ್ಷ ಬರ್ಡೇ ಅವ್ರ ಮನೆಯಲ್ಲೇ ಅವ್ರ ಜೊತೆನೇ ಸೆಲೆಬ್ರೇಟ್ ಮಾಡಿದ್ದು. ಹೌದಾ? ಹಾಂ, ಅವ್ರ ವಿಶಸ್ ಇಲ್ಲದೆ ನನ್ನ ಬರ್ಡೇ ನನಗೆ ಕಂಪ್ಲೀಟಾಗಿ ಇನ್ಕಂಪ್ಲೀಟ್. ಅದು ಅವ್ರು ಬ್ಯುಸಿ ಇದ್ರೆ ಕೋವಿಡ್ ಟೈಮಲ್ಲಿ ಮೀಟ್ ಮಾಡೋಕೆ ಆಗ್ತಿರ್ಲಿಲ್ಲ. ಆ ಟೈಮಲ್ಲಿ ಒಂದು ವಾಯ್ಸ್ ಮೆಸೇಜ್ ಇಲ್ಲ ಒಂದು ಮೆಸೇಜ್ ಅಂತೂ ಹಾಕೇ ಹಾಕ್ತಿದ್ರು ಅವರು. ಹ್ಯಾಪಿ ಬರ್ಡೇ ಅಂಕಿತಾ, ಗಾಡ್ ಬ್ಲೆಸ್ ಯು ಅಂತ. ಅದು ಬಿಟ್ಟರೆ ಅವ್ರ ಮನೇಲೇ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಲಾಸ್ಟ್ 2 ಇಯರ್ಸಿಂದ ನನಗೆ ಏನೇ ಬರ್ಡೇ ಬಂದರೂ ಆ ಎಕ್ಸೈಟ್ಮೆಂಟೇ ಇರಲ್ಲ. ಅಪ್ಪು ಸರ್ ಅವ್ರದ್ದೊಂದು ವಿಷಸ್ನ ತುಂಬ ಮಿಸ್ ಮಾಡ್ಕೋತೀನಿ ನಾನು. ಅವ್ರು ಪ್ರತಿ ಸಲ ಅವ್ರ ಜೊತೆನೇ ಕೇಕ್ ಕಟ್ ಮಾಡಿ ಅವ್ರು ನನಗೆ ಗಿಫ್ಟ್ಸ್ ಎಲ್ಲ ಕೊಟ್ಟು ಅವ್ರ ಜೊತೆ ಮಾತಾಡ್ಕೊಂಡು ಬಂದಮೇಲೆ ನನ್ನ ಬರ್ಡೇ ಅಂತ ನನಗೆ ಆ ವೈಬ್ಸ್ ಇರ್ತಿತ್ತು. ಅದೊಂದು ಕಂಪ್ಲೀಟ್ ಅಂತ ಆಗ್ತಿತ್ತು. ಏನೇನು ಗಿಫ್ಟ್ ಕೊಟ್ಟಿದ್ರು? ನನಗೆ ಫಸ್ಟ್ ಟೈಮ್ ಮಗ್ ಕೊಟ್ಟಿದ್ರು. ಆಮೇಲೆ ಅವ್ರ ಫ್ಯಾಮಿಲಿ ಪವರ್ ಅಂತ ರಿಯಾಲಿಟಿ ಶೋ ಮಾಡ್ತಿದ್ರು. ಅದರಲ್ಲಿ ಅವ್ರ ಸೈನ್ ಇರೋ ಅಂತ ಪೆನ್ ಒಂದು ಗಿಫ್ಟ್ ಕೊಟ್ಟಿದ್ರು. ಅದು ಇನ್ನೂ ಇಟ್ಕೊಂಡಿದ್ದೀನಿ. ಒಂದು 5 ಪೆನ್ ಇದೆ ಅದು ನನ್ನ ಹತ್ರ. ಅದನ್ನ ಹಾಗೆ ಇಟ್ಕೊಂಡಿದ್ದೀನಿ. ಯಾಕೆ ಅಪ್ಪು ಸರ್ ಅಷ್ಟೊಂದು ಇಷ್ಟ? ಅದು ಅವರು ಪ್ರಾಬಬ್ಲಿ ನಾನು ಚಿಕ್ಕವಳಿದಾಗ್ಲಿಂದನೂ ಬರೀ ಅವ್ರ ಮೂವೀಸೇ ನೋಡ್ಕೊಂಡು ಬಂದಿದ್ದೀನಿ ನಾನು. ಅವ್ರ ಚೈಲ್ಡ್ಹುಡ್ ಮೂವೀಸಿಂದ ಹಿಡಿದು ಎಲ್ಲ ಮೂವೀಸು ನೋಡ್ಕೊಂಡು ಬಂದಿದ್ದೆ. ನಾನು ಫಸ್ಟ್ ಥಿಯೇಟ್ರಲ್ಲಿ ನೋಡಿದ್ದು ಅವ್ರ ಮೂವಿನೇ. ಸೊ ಜಾಕಿ ಸೂರ್ಯ ಅವ್ರದ್ದು ಇತ್ತೀಚೆಗೆ ರಿಲೀಸ್ ಮಾಡಿದ್ರು, ರೀ-ರಿಲೀಸ್ ಆಯ್ತು ಅದು. ಸೊ ಅವಾಗ್ಲಿಂದನೂ ಬರೀ ಅವ್ರ ಮೂವೀಸೇ ನೋಡ್ಕೊಂಡು ಬಂದು. ಮತ್ತು ಎಲ್ಲ ಮಕ್ಳಿಗೂ ಅವ್ರಂದ್ರೆ ತುಂಬ ಇಷ್ಟ. ಅವರು ಡ್ಯಾನ್ಸ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಅವ್ರ ಬಗ್ಗೆ ಮಾತೇ ಇಲ್ಲ. ಬಟ್ ಅವ್ರನ್ನ ಒಂದ್ಸಲ ಹೆಂಗೆ ಪರ್ಸನಲ್ ನೋಡಿದೆ, ಅದು ತುಂಬ ಇಷ್ಟ ಆಗೋದ್ರು. ಮಕ್ಳ ಜೊತೆ ಮಕ್ಳ ಥರ ಮಾತಾಡ್ಸ್ಕೊಂಡಿದ್ರು. ಸೊ ಆವಾಗಲಿಂದ ಅವ್ರ ಮೇಲೆ ತುಂಬ ಪ್ರೀತಿ ಅವರಂದರೆ. ನಮ್ಮ ಫ್ಯಾಮಿಲಿಲೂ ಅಷ್ಟೇ. ನಮ್ಮ ಪಪ್ಪಂಗೆ ರಾಜ್ಕುಮಾರ್ ಸರ್ ಅಂದರೆ ತುಂಬ ಇಷ್ಟ, ನನಗೆ ಅಪ್ಪು ಸರ್ ಅಂದರೆ ತುಂಬ ಇಷ್ಟ, ನನ್ನ ತಮ್ಮಗೆ ಶಿವಣ್ಣ ಸರ್ ಅಂದರೆ ತುಂಬ ಇಷ್ಟ. ಸೊ ರಾಜ್ಕುಮಾರ್ ಫ್ಯಾಮಿಲಿ ಫ್ಯಾನ್ಸ್ ನಾವು ಅಂತ ಹೇಳ್ಬೋದು. ಅಪ್ಪು ಸರ್ ಯಾವುದು ಜಾಸ್ತಿ ಇಷ್ಟ ಆಗಿರೋ ಸಿನಿಮಾ ನಿಮಗೆ? ನನಗೆ ಅವರ ಹೈಯೆಸ್ಟ್ ಟೈಮ್ ವಾಚ್ ಮಾಡಿರೋ ಒಂದು ಸಿನಿಮಾ ಅಂದರೆ ರಾಜಕುಮಾರ ಜಾಸ್ತಿ ತುಂಬಾ ಸಲ ನೋಡ್ಬಿಟ್ಟಿದ್ದೀನಿ. ಮತ್ತೆ ಆ ಸಾಂಗ್ಸ್ ನಂಗೆ ತುಂಬಾ ಇಷ್ಟ. ಬೊಂಬೆ ಹೇಳುತ್ತೈತೆ ತುಂಬಾ ಚಿಕ್ಕ ಮಕ್ಕಳು ಏನ್ ಹಾಡಿದ್ರು ಚೆನ್ನಾಗಿರುತ್ತಂತೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ವೆರಿ ಬ್ಯಾಡ್ ಅಟ್ ಸಿಂಗಿಂಗ್, ನನ್ನ ಚೂರು ಬರಲ್ಲ ನನಗೆ. ಬಟ್ ಆ ಸಾಂಗ್ ಅವ್ರದ್ದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳೆಂದು ರಾಜಿಸುರಾಜರತ್ನವೇ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಐ ಲವ್ ಯು ಅಪ್ಪು. ಸೂಪರ್. ಇಷ್ಟಪಟ್ಟವರಿಗೆ ಏನಾದರೂ ಡೆಡಿಕೇಟ್ ಮಾಡ್ತೀವಿ ಅಂತ ಅಂದಾಗ ಅದನ್ನ ನಾವು ಸಿಂಗರ್ ಆಗಿ ಹಾಡಬೇಕು ಅಂತ ಇಲ್ಲ, ವಿ ಶುಡ್ ಫೀಲ್ ಇಟ್ ಅಷ್ಟೇ ಅಲ್ವಾ? ಹೌದು, ಒಂದು ಖುಷಿ ನಮ್ಗೆ ಅವ್ರು ಹಾಡನ್ನ ಹಾಡ್ತಿದೀವಲ್ಲ ಅಂತ. ಎಲ್ಲೊಂದ್ ಕಡೆ ಕುತ್ಕೊಂಡಾಗ ಬಾತ್ರೂಮ್ ಅಲ್ಲ ಅಥವಾ ಫ್ರೆಂಡ್ಸ್ ಜೊತೆ ಅಂತಾಕ್ಷರಿ ಆಡ್ಬೇಕಾದ್ರೆ ಹಾಡೇ ಹಾಡ್ತೀವಿ. ಕ್ಯಾಮ್ರಾ ಅಂದ್ರೆ ಸ್ವಲ್ಪ ಕಾನ್ಶಿಯಸ್ ಆಗ್ತೀವಿ, ಯಾರು ಏನ್ ಅಂದ್ಕೊಂತಾರಪ್ಪ ಅಂದ್ಕೊಳಕ್ಕೆ ಹೋಗ್ಬಿಡಿ. ಅದನ್ನ ನಾವು ಹಾಡ್ತಾ ಇರೋದು ನಮ್ಮ ಇಷ್ಟಕ್ಕೋಸ್ಕರ, ಅಪ್ಪು ಸರ್ಗೋಸ್ಕರ ಹಾಡ್ತಾರೆ. ಹೌದು. ಸ್ಪೀಡ್ ಪ್ಲಸ್ ಕರ್ನಾಟಕ.